ಈ ವಿಡಿಯೋದಲ್ಲಿ ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ ಬಗ್ಗೆ ಡೀಟೇಲ್ಸ್ ಅನ್ನ ತಿಳಿದುಕೊಳ್ತಿದೀವಿ. ಅಂದ್ರೆ ಪ್ರಿಪರೇಟರಿ ಎಕ್ಸಾಮ್ ನ ಟೈಮ್ ಟೇಬಲ್ ಆಗಿರಬಹುದು, ಅದ ನಂತರ ಪ್ರಿಪರೇಟರಿ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ಗಿಂತ ಡಿಫಿಕಲ್ಟ್ ಇರತ್ತಾ ಅಥವಾ ಈಸಿ ಇರತ್ತಾ, ಈ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಕೇಳಿದ್ರು ಅವುಗಳಿಗೆ ಉತ್ತರವನ್ನ ತಿಳಿದುಕೊಳ್ತಿದ್ವಿ. ಮೊದಲಾಗಿ ಈ ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದು ಜನವರಿ 10 ನಂತರ ನಡೆಸಲಾಗುತ್ತೆ ಅಂತ ನಾನು ಹೇಳಿದ್ದೆ. ಅದ ನಂತರ ತುಂಬಾ ವಿದ್ಯಾರ್ಥಿಗಳು ನಮಗೆ ಟೈಮ್ ಟೇಬಲ್ ಆಲ್ರೆಡಿ ಕೊಟ್ಟಿದ್ದಾರೆ, ಜನವರಿ 16ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಪ್ರಿಪರೇಟರಿ ಎಕ್ಸಾಮ್ ಇರೋದು ಅದನ್ನ ಡಿಸ್ಟ್ರಿಕ್ಟ್ ಲೆವೆಲ್ ನಡೆಸ್ತಾರೆ. ಅದಕ್ಕೋಸ್ಕರ ಕೆಲವು ಡಿಸ್ಟ್ರಿಕ್ಟ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಟೈಮ್ ಟೇಬಲ್ ಕೊಟ್ಟಿರಬಹುದು. ಈಗ ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ನಿಮಗೆ ಆಲ್ರೆಡಿ ಟೈಮ್ ಟೇಬಲ್ ಅನ್ನ ಕೊಟ್ಟಿದ್ರೆ ಯಾವಾಗಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವ ಡಿಸ್ಟ್ರಿಕ್ಟ್ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಒಮ್ಮೆ ತಿಳಿಸಿ. ಇದರ ವಿದ್ಯಾರ್ಥಿಗಳು ಹೆಲ್ಪ್ ಆಗುತ್ತೆ. ಓಕೆ, ಅದಂತರ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಟೈಮ್ ಟೇಬಲ್ ಕೊಡ್ತಾರೆ, ಅದ್ರ ಜೊತೆ ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ ಕೂಡ ನಡೆಸ್ತಾರೆ ಪ್ರಿಪರೇಟರಿ ಎಕ್ಸಾಮ್. ನಂತರ ಈ ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದರಲ್ಲಿ ಡಿಫಿಕಲ್ಟಿ ಲೆವೆಲ್ ಏನಿದೆ ಅದು ಫೈನಲ್ ಎಕ್ಸಾಮ್ಗಿಂತ ಜಾಸ್ತಿ ಇರತ್ತಾ ಅಥವಾ ಕಡಿಮೆ ಇರತ್ತಾ? ಇದಕ್ಕೆ ಉತ್ತರ ಅಂದ್ಕೊಳ್ಳೋದಾದ್ರೆ ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದು ಫೈನಲ್ ಎಕ್ಸಾಮ್ಗಿಂತ ಡಿಫಿಕಲ್ಟಿ ಆಗಿರುತ್ತೆ ಅಥವಾ ಡಿಫಿಕಲ್ಟ್ ಇರುತ್ತೆ. ಯಾಕಂತ ಹೇಳಿದ್ರೆ ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು ಈ ಪ್ರಿಪರೇಟರಿ ಎಕ್ಸಾಮ್ ಅನ್ನು ನಡೆಸ್ತಾರೆ. ಏನಂತ ಹೇಳಿದ್ರೆ ಈಗ ಪ್ರಿಪರೇಟರಿ ಎಕ್ಸಾಮ್ ನಡೀತಾ ಇದೆ, ಈಸಿ ಕ್ವಶನ್ ಪೇಪರ್ ಕೊಟ್ಬಿಟ್ಟು ಅವಾಗ ಏನ್ ಮಾಡ್ತೀರಾ, ಒಳ್ಳೆ ಮಾರ್ಕ್ಸ್ ಕೂಡ ಬಂದ್ಬಿಡ್ತು ನಿಮಗೆ. ಅವಾಗ ಈಸಿ ಇರುತ್ತೆ ಬಿಡೋ ಅಂತ ಅಷ್ಟಾಗಿ ಲಕ್ಷ್ಯ ಕೊಡಲ್ಲ ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ. ಆ ರೀತಿ ಆಗಬಾರ್ದು ಅಂತ ಫೈನಲ್ ಎಕ್ಸಾಮ್ನಲ್ಲಿ ಡಿಫಿಕಲ್ಟಿ ಲೆವೆಲ್ ಏನಿರುತ್ತೆ ಅದಕ್ಕಿಂತ ಪ್ರಿಪರೇಟರಿ ಎಕ್ಸಾಮ್ನ ಡಿಫಿಕಲ್ಟಿ ಲೆವೆಲ್ನ ಸ್ವಲ್ಪ ಜಾಸ್ತಿ ಇಟ್ಟಿರ್ತಾರೆ. ಅದೆಷ್ಟು ಜಾಸ್ತಿ ಇಟ್ಟಿರ್ತಾರೆ, ಬೋರ್ಡ್ ಎಕ್ಸಾಮಲ್ಲಿ ಎಷ್ಟು ಡಿಫಿಕಲ್ಟ್ ಇರುತ್ತೆ ಅದು ಕೂಡ ಹೇಳ್ತೀನಿ. ಓಕೆ, ಈ ಪ್ರಿಪರೇಟರಿ ಎಕ್ಸಾಮ್ನ ಇಂಟೆನ್ಷನಲಿ ಡಿಫಿಕಲ್ಟ್ ಆಗಿ ಅಂದರೆ ನಡೆಸ್ತಾರೆ. ಅಂದರೆ ಕ್ವಶನ್ ಪೇಪರ್ ಡಿಫಿಕಲ್ಟ್ ಇರೋ ರೀತಿಯ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿ ಎಕ್ಸಾಮನ್ನು ನಡೆಸ್ತಾರೆ. ಇದರ ಉದ್ದೇಶ ಇಷ್ಟೇ, ವಿದ್ಯಾರ್ಥಿಗಳು ಈಗ ಪ್ರಿಪರೇಟರಿ ಎಕ್ಸಾಮ್ ಆದಮೇಲೂ ಕೂಡ ಎಕ್ಸಾಮ್ನ ಪ್ರಿಪರೇಷನ್ ಚೆನ್ನಾಗಿ ಕಂಟಿನ್ಯೂ ಮಾಡಲಿ, ಎಕ್ಸಾಮ್ ಕಂಪ್ಲೀಟ್ ಆಗೋವರೆಗೂ ಅಂದರೆ ಬೋರ್ಡ್ ಎಕ್ಸಾಮ್ ಕಂಪ್ಲೀಟ್ ಆಗೋವರೆಗೂ ಕೂಡ ವಿದ್ಯಾರ್ಥಿಗಳು ಕಂಟಿನ್ಯೂಸ್ ಆಗಿ ಪ್ರಿಪರೇಷನ್ ನಡೆಸ್ತಾ ಇರಲಿ ಅನ್ನೋ ಉದ್ದೇಶದಿಂದ ಪ್ರಿಪರೇಟರಿ ಎಕ್ಸಾಮನ್ನ ಕ್ವಶನ್ ಪೇಪರ್ನ ಡಿಫಿಕಲ್ಟ್ ಆಗಿ ತೆಗಿತಾರೆ. ಅದಂತರ ಎಷ್ಟು ಪ್ರಿಪರೇಟರಿ ಎಕ್ಸಾಮ್ ಆಗುತ್ತೆ ಈ ಒಂದು ಪ್ರಶ್ನೆಯನ್ನು ಕೂಡ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ನಮ್ಮ KSEA ವಿದವರು ಒಂದು ಪ್ರಿಪರೇಟರಿ ಎಕ್ಸಾಮ್ ಅನ್ನು ನಡೆಸಲಿಕ್ಕೆ ಹೇಳಿರ್ತಾರೆ. ಅದಂತರ ಮತ್ತೆ ಕೆಲವು ಕಾಲೇಜ್ಗಳಲ್ಲಿ 2 ಪ್ರಿಪರೇಟರಿ ಎಕ್ಸಾಮ್ ನಡೆಸ್ತಾರೆ, 3 ಪ್ರಿಪರೇಟರಿ ಎಕ್ಸಾಮ್ ಅನ್ನ ನಡೆಸ್ತಾರೆ. ಬಟ್ KSEA ಬಿದವರು ಹೇಳಿರೋದು ಒಂದು ಪ್ರಿಪರೇಟರಿ ಎಕ್ಸಾಮ್ ಅನ್ನು ನಡೆಸಬೇಕು ಅಂತ. ಅದು ಜನವರಿ 10 ನಂತರ ನಡೆಯುತ್ತೆ. ಓಕೆ, ಹಾಗಿದ್ರೆ ಈಗ ಬೋರ್ಡ್ ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ಎಷ್ಟು ಡಿಫಿಕಲ್ಟ್ ಇರುತ್ತೆ ಇದನ್ನ ತಿಳ್ಕೊಳ್ಳೋದಾದ್ರೆ ಸಬ್ಜೆಕ್ಟ್ ಯಾವುದೇ ಆಗಿರಲಿ, ಅದು ಬೇಕಾದ್ರೆ ಲ್ಯಾಂಗ್ವೇಜಸ್ ಆಗಿರಲಿ ಅಥವಾ ಕಾಮರ್ಸ್ ಅವರಿಗೆ ಬಿಸ್ನೆಸ್ ಸ್ಟಡೀಸ್ ಅಕೌಂಟೆನ್ಸಿ ಆಗಿರಲಿ, ನಂತರ ಆರ್ಟ್ಸ್ ಅವರಿಗೆ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಆಗಿರಲಿ, ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಕ್ವಶನ್ ಪೇಪರಲ್ಲಿ ಇಂತಿಷ್ಟು ಕ್ವಶನ್ಸ್ ಈಸಿ ಇರಬೇಕು, ಇಂತಿಷ್ಟು ಕ್ವಶನ್ ಎವರೇಜ್ ಇರಬೇಕು, ಇಂತಿಷ್ಟು ಕ್ವಶನ್ ಡಿಫಿಕಲ್ಟ್ ಇರಬೇಕು. ಅಂದರೆ ಡಿಫಿಕಲ್ಟ್ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಥವಾ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ರಿಲೇಟೆಡ್ ಕ್ವಶನ್ಸ್ ಆಗಿರುತ್ತೆ, ಯಾವುದು ಡಿಫಿಕಲ್ಟ್ ಕ್ವಶನ್ಸ್. ಸೊ ಅದಕ್ಕೆ ಇಂತಿಷ್ಟು ಪರ್ಸೆಂಟ್ ಇರಬೇಕು ಅಂತ ಡಿಸೈಡ್ ಮಾಡಿದಿರುತ್ತೆ. ಬೋರ್ಡ್ ಎಕ್ಸಾಮ್ ಏನಿದೆ ಅದರಲ್ಲಿ ಈಸಿ ಕ್ವಶನ್ಸ್ 40% ಇರುತ್ತೆ, ನಂತರ ಎವರೇಜ್ ಕ್ವಶನ್ ಅಥವಾ ಮಾಡ್ರೇಟ್ ಕ್ವಶನ್ ಅದು ಕೂಡ 40% ಇರುತ್ತೆ. ಹಾಗೆ ಡಿಫಿಕಲ್ಟ್ ಕ್ವಶನ್ ಏನಿದೆ ಅದು 20% ಇರುತ್ತೆ. ಎಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ಈ ರೀತಿ ಇರಬೇಕು ಅಂತ ಅಂದರೆ ಡಿಸೈಡ್ ಮಾಡಿರ್ತಾರೆ. ಅದ್ರ ಪ್ರಕಾರನೇ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡ್ತಾರೆ. ಬಟ್ ಈಗಾಗ ಹೇಳಿದೆ ಪ್ರಿಪರೇಟರಿ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ಗಿಂತ ಡಿಫಿಕಲ್ಟ್ ಇರುತ್ತೆ ಅಂತ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಬೇಕಾದ್ರೆ ಈಸಿ ಕ್ವಶನ್ಸ್ ಏನಿದೆ ಅದು 40% ಇರಬೇಕು ಅಂತ ಕೊಟ್ಟಿದೆ. ಇಲ್ಲಿ ಬೋರ್ಡ್ ಎಕ್ಸಾಮ್ ಅದು ಫೈನಲ್ ಎಕ್ಸಾಮಲ್ಲಿ ಅದನ್ನು ರಿಡ್ಯೂಸ್ ಮಾಡ್ತಾರೆ. ಅದನ್ನು ಬೇಕಿದ್ರೆ ಕೆಲವೊಮ್ಮೆ 25% ಮಾಡ್ತಾರೆ, ಕೆಲವೊಮ್ಮೆ 30% ಮಾಡ್ತಾರೆ. ಈ ರೀತಿ ಈಸಿ ಕ್ವಶನ್ ಸಂಖ್ಯೆಯನ್ನು ರಿಡ್ಯೂಸ್ ಮಾಡ್ತಾರೆ. ಅದರ ನಂತರ ಈ ಮಾಡ್ರೇಟ್ ಕ್ವಶನ್ ಅಥವಾ ಎವರೇಜ್ ಕ್ವಶನ್ ಅದರ ಸಂಖ್ಯೆನ ಜಾಸ್ತಿ ಮಾಡ್ತಾರೆ. ಅದೇ ರೀತಿ ಡಿಫಿಕಲ್ಟ್ ಕ್ವಶನ್ ಏನಿರುತ್ತೆ ಅದರ ಸಂಖ್ಯೆನ ಜಾಸ್ತಿ ಮಾಡ್ತಾರೆ. ಈಗ ನೀವು ಕೂಡ ನಿಮ್ಮ ಸೀನಿಯರ್ಸನ್ನು ಅಬ್ಸರ್ವ್ ಮಾಡಿರ್ಬೋದು, ಅಥವಾ ನೀವು ನಿಮ್ಮ ರಿಸಲ್ಟ್ ಬಂದಮೇಲೆ ಫೈನಲ್ ಎಕ್ಸಾಮ್ನ ರಿಸಲ್ಟ್ ಬಂದಮೇಲೆ ಇದನ್ನು ತಿಳಿದುಕೊಳ್ತೀರಾ, ಅಥವಾ ನಿಮಗೂ ಕೂಡ ಅನ್ಸುತ್ತೆ. ಏನಂತ ಹೇಳಿದ್ರೆ ಪ್ರಿಪರೇಟರಿ ಎಕ್ಸಾಮಲ್ಲಿ ಏನು ಸ್ಕೋರ್ ಆಗಿರುತ್ತೆ ಅದಕ್ಕಿಂತ ಫೈನಲ್ ಎಕ್ಸಾಮಲ್ಲಿ ಸ್ಕೋರ್ ಜಾಸ್ತಿ ಆಗಿರುತ್ತೆ. ಕಂಟಿನ್ಯೂಸ್ ಆಗಿ ಪ್ರಿಪ್ರೇಷನ್ ನಡೆಸ್ತಾ ಇದ್ರೆ, ಈಗ ಏನು ಪ್ರಿಪರೇಟರಿ ಎಕ್ಸಾಮಲ್ಲಿ 80 ಸ್ಕೋರ್ ಮಾಡಿದಂಥ ಸ್ಟೂಡೆಂಟ್ ಫೈನಲ್ ಎಕ್ಸಾಮ್ ಬೋರ್ಡ್ ಎಕ್ಸಾಮಲ್ಲಿ 85% ಮಾಡಬಹುದು, ಅಥವಾ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದರೆ 90% ಕೂಡ ಸ್ಕೋರ್ ಮಾಡಬಹುದು. ಈ ರೀತಿ ಪ್ರಿಪರೇಟರಿ ಎಕ್ಸಾಮ್ಗಿಂತ ಫೈನಲ್ ಎಕ್ಸಾಮಲ್ಲೇ ಸ್ಕೋರ್ ಜಾಸ್ತಿ ಆಗುತ್ತೆ. ಬಟ್ ಪ್ರಿಪ್ರೇಷನ್ ಕಂಟಿನ್ಯೂಸ್ ಆಗಿ ಇರಬೇಕು. ನಂತರ ನಿಮಗೊಂದು ವಿಷಯವನ್ನು ಹೇಳಬೇಕು. ಈಗ ಪ್ರಿಪರೇಟರಿ ಎಕ್ಸಾಮ್ ನಡೆಯುತ್ತೆ ಜನವರಿಯಲ್ಲಿ ಅಂದರೆ ಅಂತ ಇಗ್ನೋರ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಪ್ರಿಪರೇಟರಿ ಎಕ್ಸಾಮ್ ಮಾರ್ಕ್ಸನ್ನ ಇಂಟರ್ನಲ್ ಕನ್ಸಿಡರ್ ಮಾಡಲ್ಲ. ಹಾಗಂತ ಪ್ರಿಪರೇಟರಿ ಎಕ್ಸಾಮ್ ಹೇಗಾದರೂ ಬರೀತೀನಿ ಆ ರೀತಿ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ.
ನೀವು ಈ ರೀತಿ ಅಂದ್ಕೊಂಬಿಡಿ, ಈಗ ಫೈನಲ್ ಎಕ್ಸಾಮ್ ಇದೆ, ಪ್ರಿಪರೇಟರಿ ಅಲ್ಲ, ಇದು ಫೈನಲ್ ಎಕ್ಸಾಮೇ ನಡೀತಾ ಇದೆ, ಅದಕ್ಕೋಸ್ಕರ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ. ಈ ರೀತಿ ಅಂದ್ಕೊಂಡು ಈ ಪ್ರಿಪರೇಟರಿ ಎಕ್ಸಾಮ್ನ ಪ್ರಿಪ್ರೇಷನ್ ನಡೆಸಿ, ಹಾಗೆ ಪ್ರಿಪರೇಟರಿ ಎಕ್ಸಾಮ್ನು ಕೂಡ ಫೈನಲ್ ಎಕ್ಸಾಮ್ ಬರಿಬೇಕಾದ್ರೆ ಯಾವ ರೀತಿ ಬರಿಬೇಕು ನಾನು ಅದನ್ನು ಗಮನದಲ್ಲಿ ಇಟ್ಕೊಂಡು ಫೈನಲ್ ಎಕ್ಸಾಮನ್ನೇ ಬರಿತಾ ಇದ್ದೀನಿ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಎಕ್ಸಾಮನ್ನು ಬರಿ. ಯಾಕೆ ಈ ರೀತಿ ಹೇಳ್ತಾ ಅಂತ ಹೇಳಿದ್ರೆ, ಈ ಟೈಮ್ ಏನಿದೆ ಪ್ರಿಪರೇಟರಿ ಎಕ್ಸಾಮ್ಗಿಂತ ಮೊದಲಿರುವಂಥ ಟೈಮ್ ತುಂಬ ಇಂಪಾರ್ಟೆಂಟ್ ಟೈಮ್. ಇದರಲ್ಲಿ ಎಷ್ಟು ಪ್ರಿಪ್ರೇಷನ್ ನಡೆಸ್ತಿರೋ ಅಷ್ಟು ನಿಮ್ಮ ಫೈನಲ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರನೇ ಈಗ ಏನು ಟೈಮ್ ವೇಸ್ಟ್ ಮಾಡಿದೆ, ಫೈನಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಈಗ ಪ್ರಿಪರೇಟರಿ ಎಕ್ಸಾಮ್ ಅಲ್ಲ, ನಡೆಯೋದು ಫೈನಲ್ ಎಕ್ಸಾಮೇ ಅಂದ್ಕೊಂಡು ಪ್ರಿಪ್ರೇಷನ್ ನಡೆಸಿ ಹಾಗೆ ಎಕ್ಸಾಮ್ ಕೂಡ ಬರೀರಿ. ಈ ರೀತಿ ಪ್ರಿಪೇರ್ ಆದರೆ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ ನಂತರ ಫೈನಲ್ ಎಕ್ಸಾಮ್ಗೆ ಏನು ಗ್ಯಾಪ್ ಇರುತ್ತೆ ಆ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಚೆನ್ನಾಗಿ ಪ್ರಿಪೇರ್ ಆಗಿ ಏನು ಫೈನಲಲ್ಲಿ ಒಳ್ಳೆ ಸ್ಕೋರ್ ಮಾಡೋದಕ್ಕಾಗತ್ತೆ. ನಂತರ ಯಾರ್ಯಾರು ಈಗಿಂದ ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತೀರಾ ಅವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಚೆನ್ನಾಗಾಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.